ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ 2 ವಾರಗಳ ನಂತರ ನನಗೆ ಇವತ್ತು ಹೇರ್ ಕಟ್ಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಸೊ ಅದರಲ್ಲೂ ಅರ್ಧ ಅವರ್ ಸ್ವಲ್ಪ ಲೇಟಾಗಿ ಬಂದಿದ್ದೀವಿ ಬಿಕಾಸ್ ಆಫ್ ಟ್ರೈನ್ ಡಿಲೇಸ್. ಸೊ ನೋಡೋಣ, ಹೋಪ್ಫುಲಿ ಹೇರ್ ಕಟ್ ಇವತ್ತು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಇಷ್ಟಿತ್ತು ನನ್ನ ಕೂದಲು, ಇವಾಗ ಬೆಳೆದಿದೆ ಆ್ಯಂಡ್ ಆಲ್ಸೋ ಚೆನ್ನಾಗಿಲ್ಲ ಫ್ರೆಂಡ್ಸ್, ಎಲ್ಲ ಸ್ಪ್ಲಿಟ್ ಎಂಡ್ಸ್ ಬಂದಿದೆ. ಸ್ವಲ್ಪ ಹೇರ್ ಕೇರ್ ಮಾಡಬೇಕು ಅಟ್ಲೀಸ್ಟು, ಅದಕ್ಕೆ ಹೇರ್ ಕಟ್ ಮಾಡಿಸೋಣ ಅಂತ ಬಂದಿದ್ದೀನಿ. ಬಟರ್ಫ್ಲೈ ಹೇರ್ ಕಟ್ ಇಲ್ಲಾಂದರೆ ಲೇಯರ್ ಮಾಡಿಸೋಣ ಅಂತಿದ್ದೀನಿ. ನೋಡೋಣ ಹೆಂಗೆ ಮಾಡ್ತಾರೆ ಅಂತ. ನನ್ನ ಎಕ್ಸ್ಪೀರಿಯನ್ಸ್ ಇವತ್ತು ನಿಮಗೆ ತೋರಿಸ್ತೀನಿ, ಬನ್ನಿ ಲೆಟ್ಸ್ ಗೋ. ರೆಡಿಯಾಗಿದ್ದೀನಿ, ಆಮೇಲೆ ತೋರಿಸ್ತೀನಿ. ಫಸ್ಟ್ ಹೇರ್ ಕಟ್ ಮಾಡ್ಕೊಂಡು ಬರೋಣ. ಹಾಗೆ ಆರ್ಬೂರ್ಗ್ ಹತ್ರ ಅಡ್ಡಾಡ್ತಾ ಇದ್ದಾಗ ನಾನು ಈ ಹೇರ್ ಸಲೂನ್ ನೋಡಿದೆ. ಸೊ ಕೇಳೋಣ ಏನಾದರೂ ಅಪಾಯಿಂಟ್ಮೆಂಟ್ ಸಿಗುತ್ತಾ ಅಂತ ಕೇಳ್ಕೊಂಡಾಗ ಇವತ್ತಿನ ಒಂದು ಅಪಾಯಿಂಟ್ಮೆಂಟ್ ಸಿಕ್ಕಿತ್ತು. ಅವತ್ತಿನ ದಿನ ನಾವು ಹೋಗಿದ್ವಿ ಅದೇ ಟೈಮಿಗೆ. ಇಲ್ಲೆಲ್ಲ ಜರ್ಮನಿಯಲ್ಲಿ ಪ್ರಿಯರ್ ಅಪಾಯಿಂಟ್ಮೆಂಟ್ ಇಲ್ಲ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ಅಪಾಯಿಂಟ್ಮೆಂಟ್ ತೊಗೊಂಡೇ ಹೋದೆ ಆ್ಯಂಡ್ ನನಗಂತೂ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಫ್ರೆಂಡ್ಸ್. ಆ್ಯಂಡ್ ದಿಸ್ ಇಸ್ ಮೈ ಸೆಕೆಂಡ್ ಟೈಮ್ ಹೇರ್ ಕಟ್ ಆಗಿದ್ದು ಜರ್ಮನಿಯಲ್ಲಿ. ತುಂಬ ಚೆನ್ನಾಗಿ ಮಾಡಿದರು, ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಲಾಸ್ಟ್ ಇಯರ್ ಮಾಡಿಸಿದಾಗ ಅಂದರೆ ಹೇರ್ ವಾಶ್ ಮಾಡೋಕ್ಕೂ ಯೋಚನೆ ಮಾಡ್ತಾಯಿದ್ರು. ಆಮೇಲೆ ಇದನ್ನೆಲ್ಲ ಸೆಟ್ಟಿಂಗ್ ಮಾಡಲೇ ಇಲ್ಲ ಅವರು, ನಾನೇ ಮಾಡ್ಕೊಂಡಿದ್ದೆ. ಆ್ಯಂಡ್ ನಾನು ಅವಾಗ 55 ಏನೋ ಕೊಟ್ಟಿದ್ದು ಯೂರೋಸು. ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಹೇರ್ ಕಟ್ ಮಾಡಿದ್ದಾರೆ ಮತ್ತು ಹೇರ್ ಸೆಟ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಏನಂತ ಹೇಳಿ ಹೆಲ್ಪ್ಫುಲ್ ಆ್ಯಂಡ್ ಕೈಂಡ್ ಇದ್ದರು. ವಿಡಿಯೋ ಮಾಡೋದಕ್ಕೆ ಕೂಡ ಬಿಟ್ಟರು. ಆ್ಯಂಡ್ ದೆನ್ ಸೋ ನೈಸ್. ನೋಡೋಣ ಎಷ್ಟಾಗುತ್ತೆ ಅಂತ. ಚೆನ್ನಾಗಿ ಕಾಣ್ತಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ. ಈ ಥರ ಬರುತ್ತೆ ಹೇರ್ ಕಟ್ಟು. ಐ ಗೆಸ್ ಇದು ಬಟರ್ಫ್ಲೈ ಹೇರ್ ಕಟ್ ಅನಿಸುತ್ತೆ. ಫಸ್ಟ್ ಟೈಮ್ ನಾನು ಈ ಥರ ಟ್ರೈ ಮಾಡಿದೆ. ನಾನು ಯಾವಾಗಲೂ ಲೇಯರ್ ಕಟ್ಟು, ಡೀಪ್ ಲೇಯರ್ ಕಟ್ ಇರುತ್ತೆ, ಅಂದರೆ ಲಾಂಗೇ ಇರುತ್ತೆ ಲೆಂತು ಹೇರು, ಬಟ್ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದಾರೆ ಲೇಯರ್ ಕಟ್ ಅಂದರೆ. ಲಾಸ್ಟ್ ಟೈಮ್ ಮಾಡಿಸಿದ್ದು ಸುಮ್ಮನೆ ಶಾರ್ಟ್ ಹೇರ್ ಕಟ್, ಸಿಂಪಲಾಗಿ ಮಾಡಿಸಿದ್ದೆ ಬಿಕಾಸ್ ಕಲರೆಲ್ಲ ಇತ್ತು, ಅದೆಲ್ಲ ಸ್ವಲ್ಪ ಹೋಗಲಿ, ಸ್ಪ್ಲಿಟ್ ಎಂಡ್ಸ್ ಹೋಗಲಿ ಅಂತ. ಆ್ಯಂಡ್ ದೆನ್ ಐಮ್ ಬ್ಯಾಕ್ ಅಗೇನ್ ವಿತ್ ದ ಲೇಯರ್ ಕಟ್ ಆ್ಯಂಡ್ ಬಟರ್ಫ್ಲೈ ಹೇರ್ ಕಟ್. ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ. ನನ್ನ ಹೇರ್ ಕಟ್ ಇಷ್ಟ ಆಗ್ತಾ ಇದೆಯಾ ಅಥವಾ ಚೆನ್ನಾಗಿದೆಯಾ ಇದು. ಟ್ರೈನ್ಗಳ್ದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ಎಲ್ಲನೂ ಹೆಂಗೋ ರಿಪ್ಲೇಸ್ಮೆಂಟ್ ಬಸ್ಸಲ್ಲೆಲ್ಲ ಟ್ರೈ ಮಾಡಿಕೊಂಡು ಫೈನಲಿ ನಾವು ಹಾಪ್ಟ್ಬಾನೋಫ್ಗೆ ರೀಚ್ ಆದ್ವಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಸ್ಸು. ಸೊ ಈಗ ಬಾದ್ಶಾ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ತಿನ್ನೋದಕ್ಕೆ. ಥಾಲಿ ಸಿಗುತ್ತೆ, ನೋಡೋಣ. ತುಂಬ ಅಂದರೆ ಕಡಿಮೆ ಪ್ರೈಸ್ ಕೂಡ ಇದೆ. ಫಸ್ಟ್ ಟೈಮ್ ನಾನು ಅಷ್ಟೊಂದು ಕಡಿಮೆ ನೋಡಿದ್ದು, ಬಟ್ ಕ್ವಾಂಟಿಟಿ ಎಷ್ಟು ಕೊಡ್ತಾರೆ ಅಂತ ಗೊತ್ತಿಲ್ಲ. ನಾನು ತಿನ್ನೋ ಕ್ವಾಂಟಿಟಿಗೆ ಇಟ್ಸ್ ಓಕೆ ಬಿಕಾಸ್ ನಮಗೂ ಹೊಸದು ಸಿಟಿ ಹ್ಯಾಂಬರ್ಗು. ಸೊ ಗೊತ್ತಿಲ್ಲ ಏನೇನೆಲ್ಲ ಸಿಗುತ್ತೆ ಅಂತ, ಯಾವ ರೆಸ್ಟೋರೆಂಟ್ ಚೆನ್ನಾಗಿರುತ್ತೆ ಅಂತ. ಸೊ ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕು. ಬಾದ್ಶಾ ರೆಸ್ಟೋರೆಂಟ್ ನನ್ನ ಫ್ಲ್ಯಾಟ್ಮೇಟ್ಸ್ ಎಲ್ಲ ನನಗೆ ಸಜೆಸ್ಟ್ ಮಾಡಿದಂಥ ರೆಸ್ಟೋರೆಂಟು. ಸೊ ಲೆಟ್ಸ್ ಗೆಟ್ ಗೋಯಿಂಗ್. ಟೇಸ್ಟ್ ನೋಡಿ ಹೇಳ್ತೀನಿ ಹೇಗಿರುತ್ತೆ ಅಂತ, ಏನೇನೆಲ್ಲ ಆರ್ಡ್ರ್ ಮಾಡೋಕ್ಕಾಗುತ್ತೆ ನೋಡೋಣ. ಯಾಕೋ ರೆಸ್ಟೋರೆಂಟ್ಸ್ ಎಲ್ಲ ನೋಡ್ತಾನೆ ಮಾಲಲ್ಲಿ ನಮಗೆ ಆಸೆ ಆಗೋಕ್ಕೆ ಸ್ಟಾರ್ಟ್ ಆಯಿತು ತಿನ್ನಬೇಕು ಅಂತ. ಸೊ ಲೆಟ್ಸ್ ಗೋ ಆ್ಯಂಡ್ ಹ್ಯಾವ್. ತುಂಬ ಚೆನ್ನಾಗಿದೆ, ಸೋ ಗುಡ್. ಗೋಬಿದು ತುಂಬ ಚೆನ್ನಾಗಿದೆ. ಸಾಸ್ ತುಂಬ ಚೆನ್ನಾಗಿದೆ.
ಚೋಲೆ ಬಟುಡೆ, ಆಮೇಲೆ ಶಾಹಿ ಪನ್ನೀರು ಆರ್ಡರ್ ಮಾಡಿ. ಹಾಫ್ ಇಂಡಿಯನ್ ಹಾಫ್ ಜರ್ಮನ್ ಅಂತ ಹೇಳ್ದ ಫ್ರೆಂಚ್ ಹುಡುಗ, ಮಾತಾಡ್ತೀನಿ ನಾನು. ಏನು ಗೊತ್ತಾ, ಇವತ್ತು ನಾನು ಶಾಕ್ ಆಗಿಬಿಟ್ಟೆ ಬಾದ್ಶಾ ರೆಸ್ಟೋರೆಂಟಲ್ಲಿ. ಏನಂದರೆ ಪಂಜಾಬಿ ಓನರು, ಸೊ ಅವ್ರು ಜರ್ಮನ್ನ ಮದುವೆ ಆಗಿದ್ದಾರೆ, ಆಗಲೇ ತುಂಬ ಹಳೆಯ ಕಾಲದ ಮಾತು. ಸೊ ಮಕ್ಕಳು ಕೂಡ ಜರ್ಮನ್ ಅಲ್ವಾ ನೀವು, ತುಂಬ ಚೆನ್ನಾಗಿ ಮಾತಾಡ್ತಿದ್ದೀರಾ ಹಿಂದಿ ಅಂದರೆ, ಜರ್ಮನ್ ಅಲ್ಲ ಹಾಫ್ ಇಂಡಿಯನ್ ಅಂದರು. ಸೊ ಅವ್ರಿಗೂ ಕೂಡ ಪ್ರೌಡು ನೋಡಿ, ಪ್ರೌಡ್ ಫೀಲ್ ಇದೆ. ಹ್ಯಾಂಬರ್ಗ್ ರಾತೌಸಿಗೆ ಬರ್ತಾ ಇದ್ದೀವಿ. ಸೊ ರಾತೌಸಲ್ಲಿ ಇದೊಂದು ಚೆನ್ನಾಗಿದೆ, ಏನಂತ ಗೊತ್ತಿಲ್ಲ, ಆದರೆ ನೋಡೋಣ. ಏನೋ ಪರೇಡ್ ನಡೀತಿದೆ, ಏನಂತ ಗೊತ್ತಿಲ್ಲ. ಇದು ಒಳ್ಳೆ ಪಿಕ್ಚರಿಸ್ಕ್ ಪ್ಲೇಸ್ ಇದೆ. ಏನು ಗೊತ್ತಾ, ಡೀಟೇಲಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಮಾತ್ರ. ನನಗಂತೂ ತುಂಬ ಇಷ್ಟ ಆಗುತ್ತಪ್ಪ ಇಲ್ಲಿ ಮಾನ್ಯುಮೆಂಟ್ಸ್ ಎಲ್ಲ. ನೀವೇನಾದರೂ ನಾನು ಇಟಲಿ ವ್ಲಾಗ್ಸ್ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಚೆಕ್ ಮಾಡಿ, ತುಂಬ ಕ್ರೇಜಿ ಆಗಿದೆ ವ್ಯೂಸ್ ಎಲ್ಲ. ಹ್ಯಾಂಬೂರ್ಗ್ ಒನ್ ಆಫ್ ದ ಬ್ಯೂಟಿಫುಲ್ ಸಿಟಿ ಆ್ಯಂಡ್ ಮೈ ಫೇವ್ರೆಟ್ ಸಿಟಿ ಇನ್ ಜರ್ಮನಿ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಸ್ಲೋಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ನನಗಂತೂ ತುಂಬ ಇಷ್ಟ ಆಗ್ತಾ ಇದೆ. ಆಮ್ಸ್ಟರ್ಡ್ಯಾಮ್ನ ನೋಡೋ ಥರನೇ ಅಂತ ಅನಿಸುತ್ತೆ, ಬಿಕಾಸ್ ಎಷ್ಟೊಂದು ಕ್ಯಾನಲ್ ಇರುತ್ತೆ. ಆ್ಯಂಡ್ ಟು ಬಿ ಫ್ರ್ಯಾಂಕ್, ಆಮ್ಸ್ಟರ್ಡ್ಯಾಮ್ಗಿಂತ ಜಾಸ್ತಿ ಕ್ಯಾನಲ್ ಹ್ಯಾಂಬರ್ಗಲ್ಲಿದೆ ಅಂತ ಕೇಳ್ಪಟ್ಟಿದ್ದೀನಿ. ಆ್ಯಂಡ್ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಹ್ಯಾಂಬರ್ಗ್ ರಾತೌಸು ತುಂಬ ಅಂದರೆ ತುಂಬ ಬ್ಯೂಟಿಫುಲಿ ಬಿಲ್ಡ್ ಮಾಡಿದ್ದಾರೆ. ಆ್ಯಂಡ್ ನನಗಂತೂ ನೋಡ್ತಾನೇ ಇರಬೇಕು ಅಂತ ಅನ್ನಿಸ್ತಿತ್ತು. ಸೊ ಅದ ನಂತರ ನಾವು ಯುಂಗ್ಫನ್ಸ್ಟೈನ್ಗೆ ಹೋದ್ವಿ. ಒನ್ ಆಫ್ ದ ಪಾಶ್ ಏರಿಯಾ ಅಂತಲೇ ಹೇಳ್ಬೋದು, ಬಿಕಾಸ್ ಬಿಗ್ ಬ್ರ್ಯಾಂಡ್ಸ್ ಇರುತ್ತೆ. ನೀವೇ ನೋಡ್ಬೋದು, ಪ್ರಾಡಾ, ಡಿಯೋರ್, ಗುಚ್ಚಿ ಎಲ್ಲ ತರಹ ಬ್ರ್ಯಾಂಡ್ಸ್ ಇರುತ್ತೆ. ಸೊ ನಾವು ಎಲ್ಲದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಒಂದೊಂದೇ ಬ್ಯಾಗ್ ಹೇಗಿದೆ ಅಂತೆಲ್ಲ ನೋಡಿಕೊಂಡು, ಹಾಗೆ ನಾವು ನೋಡಿಕೊಂಡು ಒಂದೊಂದೇ ಸ್ಟೋರ್ನ ಮುಂದೆ ಹೋಗ್ತಾ ಇದ್ವಿ ಫ್ರೆಂಡ್ಸ್. ನೀವೇ ನೋಡ್ಬೋದು ಡಿಯೋರ್ದು ಬ್ಯಾಗು ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಆಲ್ಸೋ ಕೇಕ್, ಪೇಸ್ಟ್ರಿ ಆ ರೀತಿಯಲ್ಲೆಲ್ಲ ಮಾಡಿದ್ದಾರೆ. ಸೊ ಹಾಗೆ ಎಲ್ಲ ನೋಡ್ಕೊಂಡು ನಾವು ಬಲ್ಗೇರಿಗೂ ಬಂದ್ವಿ. ಆ್ಯಂಡ್ ಇಲ್ಲೂ ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಡೀಟೇಲಿಂಗ್ ಅಂತ ಎಲ್ಲ. ಸೊ ನನ್ನ ಜೊತೆಗೆ ನೀವು ನೋಡಲಿ, ಜನನೂ ನೋಡಲಿ ಅಂದ್ಬಿಟ್ಟು ನಾನು ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ನ ನಾನು ಹಾಕೋದಕ್ಕೆ ಟ್ರೈ ಮಾಡಿದ್ದೀನಿ. ಅಲ್ಲಿ ಇಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ಎಷ್ಟಾಗುತ್ತೆ ಅಷ್ಟು. ನೀವು ನೋಡ್ಬೋದು, ಒನ್ ಪಾರ್ಟ್ ಆಫ್ ಸೈಡಿಂದ ನೋಡಿದ್ರೆ ಈ ರೀತಿ ಕಾಣುತ್ತೆ, ಇನ್ನೊಂದು ಪಾರ್ಟ್ ಆಫ್ ಸೈಡಿಂದ ನೋಡಿದಾಗ ಬೇರೆ ರೀತಿಯೇ ಕಾಣಿಸೋದು. ಸೊ ಹಾಗಾಗಿ ಎಲ್ಲ ಆ್ಯಂಗಲಿಂದನೂ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ಐ ಜಸ್ಟ್ ರಿಯಲಿ ಲವ್ ದ ಡೇ ಅಂತಲೇ ಹೇಳ್ಬೋದು. ಸೊ ನೀವು ಏನಾದರೂ ಹ್ಯಾಂಬರ್ಗ್ ಬರ್ತಿದ್ದೀರಾ ಅಂದರೆ ದಯವಿಟ್ಟು ಎಕ್ಸ್ಪ್ಲೋರ್ ಮಾಡಿ. ಹ್ಯಾಂಬರ್ಗ್ ರಾತೌಸ್ ಆಗಿರ್ಬೋದು, ಯುಂಗ್ಫನ್ಸ್ಟೈನ್ ಆಗಿರ್ಬೋದು, ನೀವು ಶಾಪಿಂಗ್ ಮಾಡೋದಕ್ಕೆ ಎಲ್ಲ ಹತ್ತಿರದಲ್ಲೇ ಇದೆ ನಮಗೆ. ಸೊ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತೀರಾ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವೇನಾದರೂ ನನ್ನ ವ್ಲಾಗ್ಸ್ ನೋಡಿಲ್ಲ ಅಂದರೆ ಸುಕ್ಸಾವನ್ ಹತ್ರ ನೀವು ಹೋಗ್ಬೋದು. ನೀವು ಅಲ್ಲಿ ಓಷನ್ ಇದೆ. ಸೊ ನೀವು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಒನ್ ಡೇ ಬೀಚ್ಗೆ ಹೋಗ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಆ್ಯಂಡ್ ನೀವೇನಾದರೂ ಆ ಸೈಡ್ ಹೋಗೋಕ್ಕಾಗಲ್ಲ ಅಂದರೆ ಇಲ್ಲೇ ಪೋರ್ಟ್ ಹತ್ರ ಬರ್ಬೋದು. ಪೋರ್ಟ್ ಹತ್ರ ಬಂದರೆ ನೀವು ಶಿಪ್ಪಲ್ಲಿ, ಫೆರಿಯಲ್ಲಿ ಹೋಗ್ಬೋದು. ನಿಮ್ಮ ಡಾಯ್ಚ್ಲ್ಯಾಂಡ್ ಟಿಕೆಟ್ ಕೂಡ ಅಪ್ಲಿಕಬಲ್ ಆಗುತ್ತೆ. ಸೊ ಕೆಲವೊಂದೊಂದು ಫೆರಿಯಲ್ಲಿ ಮಾತ್ರ ಹೋಗ್ಬೋದು ಡಾಯ್ಚ್ಲ್ಯಾಂಡ್ ಟಿಕೆಟಲ್ಲಿ. ಸೊ ನೀವು ನೋಡ್ಬೋದು ಈ ರೀತಿ ಫೆರಿಗಳಲ್ಲೆಲ್ಲ ನಿಮಗೆ ಕೆಲವೊಂದರಲ್ಲಿ ಅವೈಲಬಿಲಿಟಿ ಇರುತ್ತೆ, ಕೆಲವೊಂದರಲ್ಲಿ ಇರೋದಿಲ್ಲ. ನೀವು ಕೇಳ್ಕೊಂಡು ಹೋಗ್ಬೋದು ಯಾವ ಡಾಯ್ಚ್ಲ್ಯಾಂಡ್ ಟಿಕೆಟ್ ಅಪ್ಲಿಕಬಲ್ ಆಗುತ್ತೆ ಅಂತ. ಆ ಫೆರಿನ ನೀವು ಹತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ನೀವೇನಾದರೂ ಹ್ಯಾಂಬರ್ಗಲ್ಲೇ ಸುತ್ತಣ ಮಾಡೋಣ ಅಂತ ಇದ್ದರೆ ದಯವಿಟ್ಟು ಪೋರ್ಟ್ ಸೈಡ್ ಹೋಗಿ, ಪೋರ್ಟ್ ಸೈಡ್ ಹತ್ರ ಹೋಗ್ಬಿಟ್ಟು ನೀವು ಫೆರಿಯಲ್ಲಿನ ಎಕ್ಸ್ಪೀರಿಯನ್ಸ್ ಮಾಡಿ ಅಂತಲೇ ನಾನು ಹೇಳ್ತೀನಿ. ನೀವೇ ನೋಡ್ಬೋದು ಇದಕ್ಕಿಂತ ನಾನು ದೊಡ್ಡ ಫೆರಿನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ ಲಾಸ್ಟ್ ಟೈಮ್ ಹ್ಯಾಂಬರ್ಗ್ ಬಂದಾಗ. ಸೊ ದಯವಿಟ್ಟು ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತೀನಿ.
ಆ್ಯಂಡ್ ಹೋಪ್ಫುಲಿ ವ್ಲಾಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಹಳೇದು ಟ್ರಾವೆಲ್ ವ್ಲಾಗ್ಸ್ ಎಲ್ಲ ಇನ್ನೂ ನೋಡಿಲ್ಲ ಅಂದರೆ ಸ್ವಿಟ್ಜರ್ಲ್ಯಾಂಡು, ಇಟಲಿದು ಎಲ್ಲ ವ್ಲಾಗ್ಸ್ಗಳನ್ನೂ ಹಾಕಿದ್ದೀನಿ ಅಂಡರ್ ಟ್ರಾವೆಲ್ ಸೆಕ್ಷನಲ್ಲಿ. ದಯವಿಟ್ಟು ಹೋಗಿ ಚೆಕ್ ಮಾಡಿ. ಆ್ಯಂಡ್ ಆಲ್ಸೋ ನನ್ನ ಕುಕ್ಕಿಂಗ್ ವ್ಲಾಗ್ಸ್ನ ನೀವು ಚೆಕ್ ಮಾಡ್ಬೋದು. ನಿಮಗೇನಾದರೂ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಕೋಬೇಕು, ಎಲ್ಲ ತಿಳ್ಕೊಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ಸ್ನೇಕ್ ಪಿಕ್ ಮಾಡಿ. ಸೊ ಬರ್ತಾ ಇರುತ್ತೆ ಹಾಗೆ ವ್ಲಾಗ್ಸ್. ಆ್ಯಂಡ್ ದೆನ್ ಮತ್ತು ಹಂಗೆ ಮುಂದೆ ಹೋಗ್ತಾ ವಿ ಗಾಟ್ ಟು ನೋ ದಟ್ ದೇರ್ ಈಸ್ ಸಮ್ ಫೆಸ್ಟ್ ಗೋಯಿಂಗ್ ಆನ್. ಸೊ ಹಾಗೆ ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ. ಅದನ್ನು ಕೂಡ ತುಂಬ ಅಂದರೆ ತುಂಬ ಜನ ಇದ್ದರು. ಸಮ್ಮರ್ ಬಂತು ಅಂದರೆ ಜನ ಇನ್ನೂ ಸ್ಟಾರ್ಟ್ ಆಗ್ತಾರೆ ಜರ್ಮನಿಯಲ್ಲಿ. ಸೊ ರೈಡ್ಸ್ ಇತ್ತು ಆ್ಯಂಡ್ ಎಲ್ಲ ಸ್ಮಾಲ್ ಥಿಂಗ್ಸ್ನ ನಾವು ಎಕ್ಸ್ಪೀರಿಯನ್ಸ್ ಎಷ್ಟಾಗುತ್ತೆ ಅಷ್ಟು ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ಆ್ಯಂಡ್ ಎಷ್ಟಾಗುತ್ತೆ ಅಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಒಂದು ದಿನದಲ್ಲಿ, ಎಷ್ಟು ನಾನು ನೋಡೋದಕ್ಕೆ ಸಾಧ್ಯ ಆಯಿತು ಅಂತ ಹ್ಯಾಂಬರ್ಗಲ್ಲಿ. ಆ್ಯಂಡ್ ಇಟ್ ವಾಸ್ ಶಾರ್ಟ್ ಮೊಮೆಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್ ಟೈಮ್ ಅಂತಲೇ ಹೇಳ್ಬೋದು. ನನಗಂತೂ ಇಷ್ಟ ಆಗುತ್ತೆ ಸಮ್ಮರ್ ಇನ್ ಜರ್ಮನಿ. ಆ್ಯಂಡ್ ನಿಮಗೂ ಏನಾದರೂ ಸಮ್ಮರ್ಸ್ ಇನ್ ಜರ್ಮನಿ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನನಗೆ ಈ ಲ್ಯಾಂಡ್ಸ್ಕೇಪ್ ಅಂತೂ ತುಂಬ ಇಷ್ಟ ಆಯಿತು. ಎಷ್ಟು ಸರಿ ನೋಡಿದ್ರು ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಿತ್ತು. ಐ ಲವ್ಡ್ ಹ್ಯಾಂಬರ್ಗ್ ರಾಥೋಸ್. ಇದೇನು ದೊಡ್ಡ ಪ್ಲೇಸ್ ಅಂತ ಅಲ್ಲ, ಬಟ್ ಸ್ಟಿಲ್ ಸ್ಮಾಲ್ ಸಿಟೀಸ್ ಆಲ್ಸೋ ಮೇಕ್ಸ್ ಅ ಬಿಗ್ ಸ್ಮಾಲ್ ಸ್ಟೇಟ್ಸ್ ಆಲ್ಸೋ ಗಿವ್ಸ್ ಮಿ ಅ ವೆರಿ ಬಿಗ್ ಮೊಮೆಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ದೆನ್ ನಾವು ಇಲ್ಲಿ ಒಂದು ಪೇಸ್ಟ್ರಿ ಶಾಪಿಗೆ ಬಂದ್ವಿ. ನೋಡ್ಬೋದು ಎಷ್ಟು ವೆರೈಟೀಸ್ ಇತ್ತು ಅಂದರೆ ಓ ಮೈ ಗಾಡ್, ನನಗಂತೂ ನೋಡಿನೇ ಕಣ್ಣು ತುಂಬ್ಕೊಂಡ್ಬಿಟ್ಟೆ, ಅಷ್ಟು ವೆರೈಟೀಸ್ ಇತ್ತು ಫ್ರೆಂಡ್ಸ್. ಆ್ಯಂಡ್ ಅಫೋರ್ಡಬಲ್ ಕೂಡ ಇತ್ತು, ಇನ್ನು ತುಂಬ ಎಕ್ಸ್ಪೆನ್ಸಿವ್ ಇರಲಿಲ್ಲ. 1 kg ಎಲ್ಲ 12 euro 13 euroಗೆಲ್ಲ ಇತ್ತು. ಆ್ಯಂಡ್ ಇಟ್ಸ್ ಅಫೋರ್ಡಬಲ್ ಅಂತ ಅನ್ನಿಸ್ತು. ಆ್ಯಂಡ್ ನಮ್ಗೆ ರಿಯಲಿ ನಾಟ್ ಶ್ಯೂರ್ ಆಗಿ ಅಂತ ಪ್ರೈಸಸ್ ಹೋದರೆ ನಮಗೆ 1 ಪೀಸ್ಗೆ 8 euro 9 euro ಎಲ್ಲ ಇತ್ತು. ಸೊ ನೀವು ನೋಡ್ಬೋದು ಇಲ್ಲಿ ಯಾರ್ಯಾರಿಗೆಲ್ಲ ಇಷ್ಟ ಆಗುತ್ತೆ ಸ್ವೀಟ್ ಕ್ರೇವಿಂಗ್ಸ್ ಇರೋರಿಗಂತೂ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಿರೋದು ಹಾರ್ಬರ್ಗ್ ಹತ್ರ. ನಾನು ಲೊಕೇಶನ್ ಎಲ್ಲದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಆ್ಯಂಡ್ ನಾವೊಂದು ತಿರಮಿಸು ಮತ್ತು ಈ ಕೇಕ್, ನನ್ನ ಹೆಸರು ದೇವರಾಣೆ ನೆನಪಿಲ್ಲ, ಬಟ್ ಈ ಒಂದು ಕೇಕ್ ಮತ್ತು ನಾವು ತಿರಮಿಸುನ ತೊಗೊಂಡು ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಇಟ್ ವಾಸ್ ರಿಯಲಿ ಸೋ ಗುಡ್. ನಾನು ಮ್ಯೂನಿಕಲ್ಲಿ ನನಗೆ ಟೇಸ್ಟ್ ಮಾಡಿದ್ದ ಥರನೇ ಸಿಕ್ತು ನನಗೆ ಇಲ್ಲಿ ಕೆಫೇಲಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ದೆನ್ ಅಗೇನ್ ವಿ ವೆಂಟ್ ಬ್ಯಾಕ್. ಎಲ್ಲದನ್ನು ನೋಡಿಕೊಂಡು ಮತ್ತೆ ವಾಪಸ್ ಮನೆ ಕಡೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ನಾವು. ಆ್ಯಂಡ್ ಈ ಬ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ ಫ್ರೆಂಡ್ಸ್. ಏನಾದರೂ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಆ್ಯಂಡ್ ದೆನ್ ನಿಮ್ಮ ಅಭಿಪ್ರಾಯಗಳನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು, ಯಾವ ರೀತಿ ವ್ಲಾಗ್ಸ್ ಬೇಕು ಅಂತ. ಆ್ಯಂಡ್ ಐ ವಿಲ್ ಟ್ರೈ ಟು ಕಮ್ ಅಪ್ ವಿತ್ ಸಚ್ ವ್ಲಾಗ್ಸ್. ಆ್ಯಂಡ್ ದೆನ್ ಹೋಪ್ಫುಲಿ ಯು ಲೈಕ್ ದ ವಿಡಿಯೋ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಹೇಳ್ತಾ ಈ ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ. ಸೊ see you all until the next time. Take care everyone. See you in my next vlog friends. Take care. Bye bye.